ನಮ್ಮ ದೇಶದಲ್ಲಿ ನೀನು ಇನ್ನು 100 ವರ್ಷ ಕೆಲಸ ಮಾಡಿದ್ರು ಸಹ ನೆಮ್ಮದಿ ಸಿಗದಂತ ಬದುಕು, ಅದು ದೇಶಕ್ಕಾಗಿರ್ಬೋದು. ದೇಶನೂ ಅಷ್ಟೇನೆ. ನರೇಂದ್ರ ಮೋದಿ ಆಡಳಿತದಲ್ಲಿ ಕಳೆದ 12 ವರ್ಷದಲ್ಲಿ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ದೇಶದ ಆಸ್ತಿಗಳನ್ನ ಮಾರಾಟ ಮಾಡಿಟ್ಟಿದ್ದಾರೆ, ಬೆಲೆ ಏರಿಕೆ ಮಾಡಿಟ್ಟಿದ್ದಾರೆ. ಇಲ್ಲೂ ಕೂಡ ನೆಮ್ಮದಿ ಇಲ್ಲ. 21 ರಾಜ್ಯಗಳಲ್ಲಿ ಬಿಜೆಪಿ ಇದ್ರೂ ಸಹ ಬರೀ ಅಧಿಕಾರವನ್ನ ತಗೊಂತಾ ಇದ್ದಾರೆ ಹೊರತು ಎಲ್ಲೂ ಕೂಡ ನೆಮ್ಮದಿ ಕೊಟ್ಟಿಲ್ಲ. ಒಂದ್ 2-3 ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾರೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇನ್ನು JDS ನಂಗೆ ಅಧಿಕಾರ ಕೊಡಿ ಅಂದ್ರೆ 2 ಸತಿ ಕೊಟ್ಟರು ಕೂಡ ಏನೋ ಮಾಡಿದ್ರಂತವ್ರು ಈಗ ಮತ್ತೆ ಅಧಿಕಾರ ಬೇಕು ಅಂತ ಇದ್ದಾರೆ. ಈ 3 ಪಾರ್ಟಿಗಳು ಒಂದ್ ರೀತಿ ಮಾಫಿಯಾಗಳಾಗ್ಬಿಟ್ಟಿದ್ದಾರೆ. ಈ ಮಾಫಿಯಾಗಳಿಗೆ ಬದಲಾವಣೆ ಮಾಡಬೇಕು, ಇವ್ರನ್ನ ಸೋಲಿಸಿ ಮನೆ ಕಳಿಸ್ಬೇಕು. ಸಾಮಾನ್ಯ ಜನರನ್ನ ಹೊಸಬರನ್ನ ರಾಜಕೀಯಕ್ಕೆ ತರಬೇಕಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಯುವತಿಯರನ್ನ, ಬುದ್ಧಿವಂತರನ್ನ, ಸ್ಟೇಟ್ಸ್ಮೆನ್ಗಳನ್ನ, ಈ ಸಮಾಜವನ್ನ ಪ್ರೀತಿ ಮಾಡೋರ್ನ, ಕನ್ನಡ ನಾಡನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಇಲ್ಲಿನ ವ್ಯವಸ್ಥೆ ಸರಿ ಮಾಡ್ಬೇಕು ಅನ್ನೋ ವ್ಯಕ್ತಿತ್ವ ಇರೋಗಳನ್ನ, ಅದು ಯಾರೇ ಆಗಿರ್ಬೋದು, ಅವರನ್ನ ಐ ಥಿಂಕ್ ಆಕ್ಟಿವ್ ಪೊಲಿಟಿಕ್ಸ್ಗೆ ತರಬೇಕು ಅಂತ ಒಂದು ಪ್ಲಾಟ್ಫಾರ್ಮು ನಮ್ಮ ಯಂಗ್ಸ್ಟರ್ ಪಾರ್ಟಿ. ನಮ್ದೇನು ದೊಡ್ಡ ಪಾರ್ಟಿ ಅಂತ ಅಥವಾ ನಮ್ದೇನು ಇತಿಹಾಸ ಇರುವಂತ ಪಾರ್ಟಿ ಅಲ್ಲ. ಐ ಥಿಂಕ್ ವಿ ವಾಂಟೆಡ್ ಎ ಪ್ಲಾಟ್ಫಾರ್ಮ್. ನನಗೊಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು, ಸಿಕ್ಕಿದೆ. ನೋಡೋಣ ಏನಾಗುತ್ತೆ ಅಂತ.